ಹಾಯ್ ಫ್ರೆಂಡ್ಸ್, ದರ್ಶನ್ ತಂದೆ ಶ್ರೀನಿವಾಸ್ ತೂಗುದೀಪ್ ಜೀವನದ ಕಥೆಯೇನು? 100 ಸಿನಿಮಾದಲ್ಲಿ ನಟಿಸಿದ್ರು ದುಡ್ಡು ಮಾಡಲಿಲ್ಲ ಯಾಕೆ? ಇವರ ಮನೆ ಹೆಸರಿಗೂ ಡಾಕ್ಟರ್ ರಾಜ್ಕುಮಾರ್ಗೂ ಲಿಂಕ್ ಇದೆಯಾ? ಶ್ರೀನಿವಾಸ್ ತೂಗುದೀಪ್ ಕೊನೆಗಾಲದಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟರು ಗೊತ್ತಾ? ನನ್ನ ಮಕ್ಕಳು ಸಿನಿಮಾ ಇಂಡಸ್ಟ್ರಿಗೆ ಹೋಗಬಾರ್ದು ಅಂತ ಹೇಳಿದ್ಯಾಕೆ ಶ್ರೀನಿವಾಸ್? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ತೂಗುದೀಪ್ ಶ್ರೀನಿವಾಸ್ ಹಿನ್ನೆಲೆ ಏನು? ತೂಗುದೀಪ್ ಶ್ರೀನಿವಾಸ್ ಕನ್ನಡ ಸಿನಿರಂಗ ಕಂಡ ಭಯಂಕರ ನಟರಲ್ಲಿ ಒಬ್ರು. ಇಂದಿಗೂ ಜನ ತೂಗುದೀಪ್ ಶ್ರೀನಿವಾಸ್ ನಟನೆಯನ್ನ ನೆನಿತಾರೆ. ಅಂತ ಕಳನಟರು, ಎಲ್ಲಾ ಪಾತ್ರಗಳಿಗೆ ಬಣ್ಣ ಹಚ್ಚೋ ನಟರು ಈಗ ಕಡಿಮೆ ಅಂತ ಮಾತನಾಡ್ಕೊಳ್ತಾರೆ. ಅಷ್ಟರ ಮಟ್ಟಿಗೆ ಹೆಸರು ಮಾಡಿದ್ದವರು ತೂಗುದೀಪ್ ಶ್ರೀನಿವಾಸ್. ಇವರು 1943 ಏಪ್ರಿಲ್ 17ರಂದು ಮೈಸೂರಿನಲ್ಲಿ ಜನಿಸಿದ್ರು. ತಂದೆ ಮುನಿಸ್ವಾಮಿ, ತಾಯಿ ಪಾರ್ವತಮ್ಮ. ಇವರದ್ದು ಮಿಡಲ್ ಕ್ಲಾಸ್ ಕುಟುಂಬವಾಗಿತ್ತು. 8 ಜನ ಮಕ್ಕಳಲ್ಲಿ ಶ್ರೀನಿವಾಸ್ 4ನೇಯವರಾಗಿದ್ರು. ಸಣ್ಣ ವಯಸ್ಸಿನಲ್ಲೇ ತಂದೆ ತಾಯಿಯನ್ನ ಕಳ್ಕೊಂಡ್ರು ಶ್ರೀನಿವಾಸ್. ಚಿಕ್ಕಂದಿನಿಂದಲೂ ಶ್ರೀನಿವಾಸ್ಗೆ ನಟನೆಯಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಶಾಲೆ ಕಾಲೇಜಿನಲ್ಲಿ ಓದುವಾಗ ಅಭಿನಯದಂತ ಕಾರ್ಯಕ್ರಮಗಳಲ್ಲಿ ಮಿಸ್ ಮಾಡದೆ ಭಾಗಿಯಾಗ್ತಿದ್ರು. ಅಲ್ಲದೆ ಕಾಲೇಜಿನಿಂದ ಹೊರಗೂ ನಾಟಕಗಳಲ್ಲಿ ಚಾನ್ಸ್ ಸಿಕ್ಕಿದ್ರೆ ಅಭಿನಯಿಸ್ತಿದ್ರು. ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಹೇಗೆ? ಕನ್ನಡ ಚಿತ್ರರಂಗದಲ್ಲಿ ಮತ್ತೋರ್ವ ಅದ್ಭುತ ಕಲಾವಿದ MP ಶಂಕರ್. ಶ್ರೀನಿವಾಸ್ ನಾಟಕಗಳಲ್ಲಿ ಅಭಿನಯಿಸೋದನ್ನ MP ಶಂಕರ್ ನೋಡಿದ್ರು. ಫುಲ್ ಫಿದಾ ಆಗಿದ್ರು. ಮುಂದೊಂದಿನ ಈತ ಒಳ್ಳೆ ಆಕ್ಟರ್ ಆಗ್ತಾನೆ ಅನ್ನೋದು MP ಶಂಕರ್ಗೆ ಗೊತ್ತಾಗಿತ್ತು. ತಮ್ಮ ನಾಟಕದ ಗ್ರೂಪ್ನಲ್ಲಿ ಸೇರಿಸಿಕೊಂಡ್ರು. ಇದಾದ್ಮೇಲೆ MP ಶಂಕರ್ರ ನಾಟಕಗಳಲ್ಲಿ ಶ್ರೀನಿವಾಸ್ಗೆ ಒಂದು ಪಾತ್ರ ಫಿಕ್ಸ್ ಇರ್ತಿತ್ತು. ಈ ಟೈಮಲ್ಲಿ ಶ್ರೀನಿವಾಸ್ ಮೈಸೂರಿನ ಸೇಂಟ್ ಫಿಲೋಮಿನಾ ಕಾಲೇಜಿನಲ್ಲಿ BSc ಓದ್ತಿದ್ರು. ಆದ್ರೆ MP ಶಂಕರ್ರ ನಾಟಕ ತಂಡ ಸೇರಿದ ಬಳಿಕ ಶ್ರೀನಿವಾಸ್ ಕಾಲೇಜಿಗೆ ಗುಡ್ ಬೈ ಹೇಳಿದ್ರು. ಅಭಿನಯದ ಮೂಲಕ ಮೈಸೂರು ಶ್ರೀನಿವಾಸ್ ಅಂತಲೇ ಫೇಮಸ್ ಆದ್ರು. ನಂತರದಲ್ಲಿ MP ಶಂಕರ್ ಸಿನಿಮಾ ಕ್ಷೇತ್ರದಲ್ಲಿ ಆಕ್ಟಿವ್ ಆದ್ರು. ಅದೇ ರೀತಿ ಶ್ರೀನಿವಾಸ್ ಕೂಡ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಲು ನಿರ್ಧರಿಸಿದ್ರು. 1966ರಲ್ಲಿ ತೂಗುದೀಪ ಅನ್ನೋ ಸಿನಿಮಾದಲ್ಲಿ ಮೊದಲ ಬಾರಿಗೆ ಬೆಳ್ಳಿ ಪರದೆಯಲ್ಲಿ ಕಾಣಿಸಿಕೊಂಡ್ರು. ಈ ಸಿನಿಮಾದಲ್ಲಿ ಶ್ರೀನಿವಾಸ್ ಅನ್ನೋ ಹೆಸರಿನವರು ತುಂಬಾ ಜನ ಇದ್ರು. ಹೀಗಾಗಿ ನಿರ್ದೇಶಕರ ಬಳಿ ಮನವಿ ಮಾಡಿ ತಮ್ಮ ಹೆಸರಿನ ಮುಂದೆ ತೂಗುದೀಪ ಅಂತ ಸೇರಿಸಿಕೊಂಡ್ರು. ಅಲ್ಲಿಂದ ಮೈಸೂರು ಶ್ರೀನಿವಾಸ್ ತೂಗುದೀಪ ಶ್ರೀನಿವಾಸ್ ಆಗಿ ಬದಲಾದ್ರು. ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸಿದ್ರು. ಹೆಸರು ಬಂದರೂ ದುಡ್ಡು ಮಾಡಲಿಲ್ಲ. ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟ ಬಳಿಕ ಶ್ರೀನಿವಾಸ್ ತೂಗುದೀಪ್ ಬಹುಬೇಡಿಕೆಯ ನಟರಾಗಿ ಬಿಟ್ರು. ಮೊದಲು ಕಳನಟನ ಪಾತ್ರದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಿದ್ದ ಇವರು ನಂತರದಲ್ಲಿ ಪೋಷಕ ಪಾತ್ರ, ಕಾಮಿಡಿ ಪಾತ್ರಗಳಲ್ಲೂ ಬಣ್ಣ ಹಚ್ಚಿದ್ರು. ಈ ಎಲ್ಲಾ ರೀತಿಯ ಆಕ್ಟಿಂಗ್ಗೆ ಸೈ ಎನಿಸಿಕೊಂಡ್ರು. ಕನ್ನಡ ಚಿತ್ರರಂಗದ ದಿಗ್ಗಜ ನಟರಾದ ಡಾಕ್ಟರ್ ರಾಜ್ಕುಮಾರ್, ಶಂಕರ್ ನಾಗ್, ವಿಷ್ಣುವರ್ಧನ್, ಅಂಬರೀಷ್ ಹೀಗೆ ಎಲ್ಲರ ಜೊತೆಯೂ ನಟಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತೆ. ಅದರಲ್ಲೂ ರಾಜ್ಕುಮಾರ್ಗೆ ಶ್ರೀನಿವಾಸ್ ತೂಗುದೀಪ್ ಆಪ್ತರಾಗಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ತನ್ನ ಸಿನಿಮಾಗಳಲ್ಲಿ ಶ್ರೀನಿವಾಸ್ಗೂ ಒಂದು ಪಾತ್ರ ಹಾಕಿ ಅಂತ ಡೈರೆಕ್ಟರ್ಗಳ ಬಳಿ ಡಾಕ್ಟರ್ ರಾಜ್ ರಿಕ್ವೆಸ್ಟ್ ಮಾಡ್ತಿದ್ರಂತೆ. ಹೀಗಂತ ಪಾರ್ವತಮ್ಮ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ರು. ಹೀಗೆ ಶ್ರೀನಿವಾಸ್ ತೂಗುದೀಪ್ ಸುಮಾರು 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು. ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದರಾದ್ರೂ ಹೆಚ್ಚು ದುಡ್ಡು ಮಾಡಲು ಆಗ್ಲಿಲ್ಲ. ದರ್ಶನ್ ಹೇಳೋ ಪ್ರಕಾರ ಶ್ರೀನಿವಾಸ್ ಒಂದು ಸಿನಿಮಾಗೆ ಹೆಚ್ಚು ಅಂದ್ರೆ 10,000 ರೂಪಾಯಿವರೆಗೆ ಸಂಭಾವನೆ ಪಡ್ಕೊಳ್ತಿದ್ರು ಅಷ್ಟೇ. ನಾಟಕದ ದುಡ್ಡಿನಲ್ಲಿ ಮನೆ ಕಟ್ಟಿಸಿದ್ರು. ಮನೆಯ ಹೆಸರಿನ ಕುರಿತು ಇದೆ ತಪ್ಪು ಕಲ್ಪನೆ. ಹೌದು, ಶ್ರೀನಿವಾಸ್ ತೂಗುದೀಪ್ ಆರಂಭಿಕ ದಿನಗಳಲ್ಲಿ ನಾಟಕ ಮಾಡ್ತಿದ್ದಾಗ ದುಡ್ಡು ಒಟ್ಟು ಮಾಡಿ ಒಂದು ಮನೆ ಕಟ್ಟಿಸಿದ್ರು. ಅದಕ್ಕೆ ಮೂ.ಪಾ. ಕೃಪಾ ಅಂತ ಹೆಸರಿಟ್ಟಿದ್ರು. ಶ್ರೀನಿವಾಸ್ ತೂಗುದೀಪ್ಗೆ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ಮೇಲೆ ಅಪಾರ ಗೌರವವಿತ್ತು. ಅದೇ ಕಾರಣಕ್ಕೆ ಮೂ.ಪಾ. ಅಂತ ಹೆಸರಿಟ್ಟಿದ್ದಾರೆ. ಮೂ ಅಂದ್ರೆ ಮುತ್ತುರಾಜ್, ಪಾ ಅಂದ್ರೆ ಪಾರ್ವತಮ್ಮ ಅಂತ ಹೇಳಲಾಗುತ್ತೆ. ಗೌರವ ಇದ್ದಿದ್ದು ನಿಜಾನೇ, ಆದ್ರೆ ಅವರ ಹೆಸರೇ ಇಟ್ಟಿದ್ದಾರೆ ಅನ್ನೋದು ಸುಳ್ಳು. ಯಾಕಂದ್ರೆ ಮೂ.ಪಾ. ಅನ್ನೋದು ಶ್ರೀನಿವಾಸರ ತಂದೆ ತಾಯಿ ಹೆಸರು. ಮೂ ಅಂದ್ರೆ ತಂದೆ ಮುನಿಸ್ವಾಮಿ, ಪಾ ಅಂದ್ರೆ ಪಾರ್ವತಮ್ಮ. ಇನ್ನು ಕೊಡಗಿನ ಮೀನಾ ಅನ್ನೋರನ್ನ 1973ರಲ್ಲಿ ಶ್ರೀನಿವಾಸ್ ಮದುವೆ ಆದ್ರು. ದಂಪತಿಗೆ 3 ಮಕ್ಕಳಾದ್ರು. ಅವರೇ ದಿವ್ಯಾ, ದರ್ಶನ್, ದಿನಕರ್.
ಇವರಲ್ಲಿ ದಿವ್ಯಾ ಮದುವೆಯಾಗಿ ಆರಾಮಾಗಿದ್ದಾರೆ. ದರ್ಶನ್ ಮತ್ತು ದಿನಕರ್ ಸಿನಿರಂಗದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೊನೆಗೆ ಹಿಂಸೆಯಲ್ಲಿ ನರಳಿದ ತೂಗುದೀಪ್. ಹೌದು, ಚಿತ್ರರಂಗದಲ್ಲಿ ಫುಲ್ ಬ್ಯುಸಿ ಇದ್ದ ತೂಗುದೀಪ್ಗೆ ಬರುತ್ತಾ ಅನಾರೋಗ್ಯ ಕಾಡೋಕೆ ಶುರುವಾಯಿತು. ಮೊದಲಿಗೆ ಡಯಾಬಿಟಿಸ್ ಸಮಸ್ಯೆಯಿಂದ ಬಳಲಿದ ಅವರ ಕಿಡ್ನಿಗಳು ಕೈಕೊಟ್ವು. ನಂತರ ಪತ್ನಿ ಮೀನಾ ತಮ್ಮದೇ ಒಂದು ಕಿಡ್ನಿಯನ್ನು ಪತಿ ಶ್ರೀನಿವಾಸ್ಗೆ ನೀಡಿದ್ರು. ಅದು ಶ್ರೀನಿವಾಸ್ ಕುಟುಂಬಕ್ಕೆ ತುಂಬಾ ಕಷ್ಟದ ದಿನಗಳಾಗಿದ್ವು. ದೊಡ್ಡ ಹೆಸರಿದ್ರೂ ಯಾರೂ ಸಹಾಯಕ್ಕೆ ಬರಲಿಲ್ಲ. ಕೂಡಿಟ್ಟಿದ್ದ ಅಲ್ಪ ಸ್ವಲ್ಪ ದುಡ್ಡು ಕೂಡ ಶ್ರೀನಿವಾಸ್ ತೂಗುದೀಪ್ ಟ್ರೀಟ್ಮೆಂಟ್ಗೆ ಖರ್ಚಾಗ್ತಿತ್ತು. ಇದೇ ಟೈಮಲ್ಲಿ ಒಂದಿನ ದರ್ಶನ್ ಶ್ರೀನಿವಾಸ್ ತೂಗುದೀಪ್ ಬಳಿ ಬಂದು ನಾನು ಸಿನಿಮಾ ಫೀಲ್ಡ್ಗೆ ಹೋಗ್ತೀನಿ ಅಂದ್ರು. ಆದರೆ ಅದಕ್ಕೆ ಒಪ್ಪದ ಅವರು, ನಿಮಗೆ ಸಿನಿಮಾ ಫೀಲ್ಡ್ ಬೇಡ, ನಾನು ಸಂಪಾದಿಸಿರೋ ತೂಗುದೀಪ ಅನ್ನೋ ಹೆಸರು ಉಳಿಸಿಕೊಂಡು ಹೋಗಿ ಸಾಕು ಅಂದಿದ್ರಂತೆ. ಆದರೂ ದರ್ಶನ್ ತಂದೆಗೆ ಒಪ್ಪಿಸಿ ಶಿವಮೊಗ್ಗದ ನಿನಾಸಂಗೆ ಹೋಗಿ ನಟನೆ ಕಲಿತರು. ಇದೇ ಟೈಮಲ್ಲಿ ಅಂದರೆ 1995 ಅಕ್ಟೋಬರ್ 16ರಂದು ಶ್ರೀನಿವಾಸ್ ತೂಗುದೀಪ್ ಹೃದಯಾಘಾತಕ್ಕೆ ಒಳಗಾಗಿ ಪ್ರಾಣ ಬಿಟ್ರು. ಅವರಿಗೆ 52 ವರ್ಷ ವಯಸ್ಸಾಗಿತ್ತು. ಫ್ರೆಂಡ್ಸ್, ಇದು ಚಾಲೆಂಜಿಂಗ್ ಸ್ಟಾರ್ ತಂದೆ, ಬಹುಮುಖ ಪ್ರತಿಭೆ ಶ್ರೀನಿವಾಸ್ ತೂಗುದೀಪ್ ಜೀವನದ ಕಥೆಯನ್ನು ನಿಮ್ಮ ಮುಂದಿಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನು ಅನ್ನಿಸ್ತು? ಇವರ ನಟನೆ ನಿಮಗೆ ಇಷ್ಟನಾ? ಕಾಮೆಂಟ್ ಮಾಡಿ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.